ಎರಡನೇ ಅಧ್ಯಾಯದಲ್ಲಿ ಗುರುಗಳಲ್ಲಿ ಶಿಷ್ಯೋತ್ತಮರು ಕೇಳ್ತಾ ಇದ್ದಾರೆ, ಗುರುಗಳೇ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ವಿಚಾರವನ್ನೇನೋ ಹೇಳಿದ್ರಿ. ಆದರೆ ಯಾರಾದರೂ ಈ ಪೂಜೆ ಮಾಡಿದ್ರ, ಯಾರಾದರೂ ಈ ಪೂಜೆ ಮಾಡಿದ ಮೇಲೆ ಅವರು ಒಳ್ಳೆಯದಾಗಿರ್ತಕ್ಕಂಥ ವಿಚಾರ ಏನಾದರೂ ಇರಬಹುದೇ ಎಂಬುದಾಗಿ ಕೇಳುವಾಗ ಆಗ ಹೇಳ್ತಾನೆ, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸುಪ್ರಸಿದ್ಧ ಪಟ್ಟಣದಲ್ಲಿ ಭಗವಂತನ ಅನುಗ್ರಹದಿಂದ ಅವನು ಹೋದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದಿಂದ, ಅವರು ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯದಿಂದ ಬೇಕಾದಷ್ಟು ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಒಬ್ಬ ಆ ಶ್ರೀಮಂತಿಕೆಯ ಹಣದ ಹಂಭಾವದಿಂದ ದುರ್ಹಂಕಾರದಿಂದ ಜೀವನ ಮಾಡ್ತಾ ಇದ್ದಾನೆ. ನಾನಾ ರೀತಿಯಾಗಿರ್ತಕ್ಕಂಥ ಪಾಪಕರ್ಮಗಳನ್ನು ಮಾಡ್ತಾ ಬರ್ತಾ ಇದ್ದಾನೆ. ಭಗವಂತ ಕಾಯ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಅವನು ಮಾಡಿರ್ತಕ್ಕಂಥ ಪುಣ್ಯಗಳೆಲ್ಲ ದಿವಸ ಮುಗಿದು ಮಾಡಿರ್ತಕ್ಕಂಥ ಪಾಪಕರ್ಮಗಳಿಂದ ಕಷ್ಟಗಳು ಶುರುವಾಗಿದೆ, ದುಃಖಗಳು ಶುರುವಾಗಿದೆ, ನಾನಾ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿಂದ ಇರ್ತಕ್ಕಂಥ ಶ್ರೀಮಂತಿಕೆಯನ್ನು ಕಳೆದುಬಿಟ್ಟಿದ್ದಾನೆ. ಬಹಳ ದರಿದ್ರಾವಸ್ಥೆಗೆ ಬಂದಿದ್ದಾನೆ. ಅವರಿವರ ಮನೆಯಲ್ಲಿ ಭಿಕ್ಷೆ ಕೇಳುವ ಮಟ್ಟಕ್ಕೆ ಅವನಿಗೆ ಕಷ್ಟಗಳು, ದರಿದ್ರಾವಸ್ಥೆ ಬಂದ್ಬಿಟ್ಟಿದೆ. ಹೀಗೆ ಒಂದು ದಿವಸ ಬೆಳಗಿನಿಂದ ಎಲ್ಲರ ಮನೆಯಲ್ಲೂ ಭಿಕ್ಷೆಯನ್ನು ಕೇಳುತ್ತಾ ಬಂದಿದ್ದಾನೆ. ಮಧ್ಯಾಹ್ನವಾಗಿದೆ, ಯಾರು ಆ ದಿವಸ ಅವನಿಗೆ ಭಿಕ್ಷೆ ಸಿಕ್ಕಿಲ್ಲ. ಆಗ ಬಹಳ ಯೋಚನೆ ಮಾಡ್ತಾ ಒಂದು ಮರದ ಕೆಳಗೆ ಕೂತು ಯೋಚನೆ ಮಾಡ್ತಾ ಇದ್ದಾನೆ, ಏನಪ್ಪ ಈ ದಿವಸ ಯಾರು ಏನು ಕೊಡಲಿಲ್ವಲ್ಲ, ನನ್ನನ್ನೇ ನಂಬಿರ್ತಕ್ಕಂಥ ನನ್ನ ಒಡತಿ, ನನ್ನ ಹೆಂಡತಿ ಮಕ್ಕಳಿಗೆ ಏನನ್ನು ಕೊಡೋದು, ಹೇಗೆ ಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಬಹಳ ದುಃಖದಿಂದ ಇರುವಾಗ ಕೂತಿರ್ತಕ್ಕಂಥ ಸಮೀಪದಲ್ಲೇ ಒಂದು ಆಶ್ರಮವನ್ನು ನೋಡಿ ಆಶ್ರಮದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಗುರುಗಳಲ್ಲಿ ಏನಾದರೂ ಕೇಳೋಣ ಅಂಥೇಳಿ ಹೋಗಿ ಆ ಆಶ್ರಮಕ್ಕೆ ಹೋಗುವಾಗ ಆ ಆಶ್ರಮದಲ್ಲಿರ್ತಕ್ಕಂಥ ಗುರುಗಳಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನೆಲ್ಲ ಹೇಳುವಾಗ ಅಲ್ಲಿರ್ತಕ್ಕಂಥ ಪದಾರ್ಥವನ್ನು ಭಿಕ್ಷೆಯ ರೂಪದಲ್ಲಿ ಅವರಿಗೆ ಕೊಡ್ತಾನೆ. ಅದನ್ನು ಸ್ವೀಕರಿಸಿ ಗುರುಗಳಲ್ಲಿ ಕೇಳ್ತಾನೆ, ಗುರುಗಳೇ ನನಗೆ ಬೇಕಾದಷ್ಟು ಶ್ರೀಮಂತಿಕೆ ಇತ್ತು, ಆದರೆ ಈ ದಿವಸ ನನ್ನಲ್ಲಿ ಏನೂ ಇಲ್ಲದಾಗಿದೆ. ಅಷ್ಟೊಂದು ಕಷ್ಟಗಳು ಬಂದು ನನ್ನಲ್ಲಿರ್ತಕ್ಕಂಥ ಶ್ರೀಮಂತಿಕೆ ಎಲ್ಲ ಹೊರಟೋಯ್ತು. ಬಹಳ ಕಷ್ಟದಿಂದ ದರಿದ್ರಾವಸ್ಥೆಯಿಂದ ನರಳ್ತಾ ಇದ್ದೇನೆ. ಈ ಕಷ್ಟಗಳು ಹೋಗಬೇಕಾದರೆ ಏನು ಮಾಡಬೇಕು ಗುರುಗಳೇ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ಭಗವಂತ ಎಲ್ಲ ಮನುಷ್ಯನಿಗೂ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗವನ್ನು, ಒಳ್ಳೆಯ ದಾರಿಯನ್ನು ಕೊಟ್ಟೇ ಕೊಡ್ತಾನೆ. ಕೊಟ್ಟಿರ್ತಕ್ಕಂಥ ವೇಳೆಯಲ್ಲಿ ಅವನು ದುರಹಂಕಾರವನ್ನು ಪಡೆದ ಒಳ್ಳೆಯ ಜೀವನವನ್ನು ಮಾಡಿದಾಗ ಅದು ಕಡೆಯೊಳಗೂ ಉಳಿಯುತ್ತೆ. ಅದು ಬಿಟ್ಟು ನೀನು ದುರಹಂಕಾರ ಪಟ್ಟಿರ್ತಕ್ಕಂಥ ಕಾರಣದಿಂದ ನಿನಗೆ ಇರ್ತಕ್ಕಂಥ ಶ್ರೀಮಂತಿಕೆ ಎಲ್ಲ ಹೋಗಿದೆ. ಅದರಿಂದ ಆ ದುರಹಂಕಾರವನ್ನೆಲ್ಲ ಬಿಟ್ಟು ಆ ಭಗವಂತನಲ್ಲಿ ಭಕ್ತಿಯಿಂದ ಪೂಜೆ ಮಾಡು, ಖಂಡಿತ ನಿನ್ನ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಹೇಳುವಾಗ ಅದನ್ನು ಕೇಳಿ ಬಹಳ ಸಂತೋಷಪಟ್ಟು ಏನು ಪೂಜೆ ಮಾಡಬೇಕು ಗುರುಗಳೇ ಅಂತ ಕೇಳುವಾಗ ಆಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಕ್ಕಂಥ ಪೂಜೆ ಇದೆ, ಆ ಪೂಜೆಯನ್ನು ನೀನು ಮಾಡು, ನಿನ್ನ ಕಷ್ಟಗಳು ಖಂಡಿತ ಪರಿಹಾರವಾಗುತ್ತೆ ಅಂತ ಹೇಳುವಾಗ ಆ ವಿಚಾರವನ್ನು ಕೇಳಿ ಬಹಳ ಸಂತೋಷಪಟ್ಟು ಆಗ ಗುರುಗಳಲ್ಲಿ ಕೇಳ್ತಾನೆ, ಗುರುಗಳೇ ಈ ಪೂಜೆ ಮಾಡಬೇಕಾದ್ರೆ ಬೇಕಾದಷ್ಟು ವಸ್ತುಗಳು ಬೇಕು, ನನ್ನಲ್ಲಿ ಏನೂ ಇಲ್ಲ. ಈ ದಿವಸ ನೀವೇನು ಕೊಟ್ಟರೋ ಅದು ಬಿಟ್ಟರೆ ನನ್ನಲ್ಲಿ ಏನೂ ಇಲ್ಲ, ನಾನು ಹೇಗೆ ಪೂಜೆ ಮಾಡಲಿ ಗುರುಗಳೇ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ಭಗವಂತನನ್ನು ಸ್ಮರಣೆ ಮಾಡು, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡು, ಭಗವಂತನ ಹೆಸರು ಹೇಳ್ತಾ ಎಲ್ಲರ ಮನೆಯಲ್ಲಿ ಭಿಕ್ಷೆ ಕೇಳು, ಖಂಡಿತ ನಿನಗೆ ಭಿಕ್ಷೆ ಲಭ್ಯವಾಗುತ್ತೆ ಅಂತ ಹೇಳುವಾಗ ಆಗ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಭಗವಂತನ ಹೆಸರು ಹೇಳ್ತಾ ಗೋವಿಂದ ನಾರಾಯಣ ಮುಕುಂದ ಎಂಬುದಾಗಿ ನಾನಾ ರೀತಿಯಲ್ಲಿ ಭಗವಂತನ ಸ್ಮರಣೆ ಮಾಡುತ್ತಾ ಎಲ್ಲರ ಮನೆಯಲ್ಲಿ ಭಿಕ್ಷೆ ಕೇಳುವಾಗ ಪ್ರತಿ ದಿವಸ ಅವನಿಗೆ ಎಷ್ಟು ಭಿಕ್ಷೆ ಬರ್ತಿತ್ತು ಅದರ ಎರಡರಷ್ಟು ಅವನಿಗೆ ಭಿಕ್ಷೆ ಲಭ್ಯವಾಗುತ್ತೆ. ಆ ಬಂದಿರತಕ್ಕಂತಹ ಭಿಕ್ಷೆಯನ್ನು ನೋಡಿ ಬಹಳ ಸಂತೋಷದಿಂದ ಮನೆಗೆ ಬಂದು ಪತ್ನಿಯಲ್ಲಿ ವಿಚಾರವನ್ನು ಹೇಳುವಾಗ ಆಗ ಪತ್ನಿ ಹೇಳ್ತಾಳೆ, ಹಾಗಾದರೆ ಈ ದಿವಸ ಏನು ಪದಾರ್ಥಗಳು ತಂದಿದ್ದೀರೋ ಆ ಪದಾರ್ಥದಿಂದಲೇ ನಾಳೆ ಪೂಜೆ ಮಾಡೋಣ ಅಂಥೇಳಿ ಆ ದಿವಸವೆಲ್ಲ ಭಗವಂತನ ಸ್ಮರಣೆ ಮಾಡುತ್ತಾ ದಿವಸ ಕಳೆದು ಮಾರನೇ ದಿವಸ ಮಂಗಳ ಸ್ನಾನಗಳನ್ನು ಮಾಡಿ ಮನೆಗೆ ಹೆಸರು ತೋರಣಗಳಿಂದ ಅಲಂಕರಿಸಿ ಆ ಬಂದಿರತಕ್ಕಂಥ ಪದಾರ್ಥದಿಂದ ಭಗವಂತ ನೀನೇ ಕೊಟ್ಟಿದ್ದು ನಿನಗೇ ಅರ್ಪಣೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಅರ್ಪಣೆ ಮನೋಭಾವದಿಂದ ಭಗವಂತನನ್ನು ಬಹಳ ಭಕ್ತಿ ಶ್ರದ್ಧೆಗಳಿಂದ ಭಗವಂತನನ್ನು ಆರಾಧನೆಯನ್ನು ಮಾಡಿದಾಗ ಭಗವಂತ ಅವನ ಭಕ್ತಿ ಶ್ರದ್ಧೆಗಳಿಗೆ ಮೆಚ್ಚಿ ಅವನಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಭಗವಂತ ತಿರುಗಿ ಅವನಿಗೆ ಕರುಣಿಸ್ತಾನೆ. ಆ ತಿರುಗಿ ಅವನಿಗೆ ಹಣ ಬಂದರೆ ಭಗವಂತನನ್ನು ಮರಿದೆ ಭಗವಂತನಿಂದ ನಾನು ಚೆನ್ನಾಗಿದ್ದೇನೆ, ಭಗವಂತ ನನಗೆ ಒಳ್ಳೆಯದು ಮಾಡ್ತಾ ಇದ್ದಾನೆ ಅಂತಕ್ಕಂಥ ಸ್ಮರಣೆ ಮಾಡುತ್ತಾ ಪ್ರತಿ ವರ್ಷವೂ ಪ್ರತಿ ತಿಂಗಳು ಪೂಜೆಯನ್ನು ಮಾಡಿ ಕೈಲಾಗಿರ್ತಕ್ಕಂಥ ಪದಾರ್ಥವನ್ನು ದಾನವಾಗಿ ಎಲ್ಲರಿಗೂ ಕೊಡ್ತಾನೆ. ಆ ಕೊಟ್ಟಿದ್ದರಿಂದ ತಿರುಗಿ ಅವನಿಗೆ ಶ್ರೀಮಂತಿಕೆ ಲಭ್ಯವಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಬರುವಂಥ ಕರುಣಿಸ್ತಾನೆ ಅಂತಕ್ಕಂಥ ವಿಚಾರವನ್ನು ಈ ಸತ್ಯನಾರಾಯಣ ಸ್ವಾಮಿಯ ಈ ಎರಡನೇ ಅಧ್ಯಾಯದಲ್ಲಿ ಹೇಳಿ ಸಮಾಪ್ತಿಯಾಗುತ್ತೆ.